ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾಳೆ ಹುಣ್ಣಿಮೆ ಇರೋದ್ರಿಂದ ನಾನು ಇವತ್ತು ಪೂಜೆನ ಮಾಡ್ತಾಯಿದ್ದೀನಿ. ಬಿಕಾಸ್ ನಾಳೆ ಹಾಕೋದಕ್ಕಿಂತ ಇವತ್ತು ಮಾಡಿ ನಾಳೆ ಎಲ್ಲರೂ ಏನಾದರೂ ಸಾಯಂಕಾಲ ಪೂಜೆ ಮಾಡೋರ್ಗೂ ಹೆಲ್ಪ್ ಆಗುತ್ತೆ ಅಂತ. ಹುಣ್ಣಿಮೆಗೆ ಇದೊಂದು ಸ್ಪೆಷಲ್ ಪೂಜೆ ಅಂತಲೇ ಅನ್ಕೋಬೋದು ನೀವು. ನಾನು ಯಾವಾಗಾದರೂ ಏನಾದರೂ ಒಂದು ಆಗಬೇಕು, ಏನಾದರೂ ನಮ್ಮ ಮನೆಯಲ್ಲಿ ಒಂದು ಒಳ್ಳೇದಾಗಬೇಕು ಅಂತಂದರೆ ನಾನು ಈ ರೆಮಿಡಿನ ಫಾಲೋ ಮಾಡಿದ್ದೀನಿ. ಸೊ ನಾನು ಮಾಡಿರೋಂಥ ಪೂಜೆ ಏನಿದೆ, ಇಲ್ಲ ಲೈಕ್ ನಾನು ಮಾಡಿರೋಂಥ ಈ ರೆಮಿಡಿ ಏನಿದೆ, ಹೋಮ್ ರೆಮಿಡಿ ಅಂತಲೇ ಅನ್ಕೋಬೋದು. ಹುಣ್ಣಿಮೆ ಸ್ಪೆಷಲ್ ಅಂತಲೇ ಅನ್ಕೋಬೋದು. ಇದನ್ನು ನಾನು ಯಾವಾಗ ಮಾಡ್ತೀನಿ, ಇದು ನನಗೆ ವರ್ಕ್ ಆಗಿದೆ. ನಾನು ಸೊ ದ್ಯಾಟ್ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸಾಯಂಕಾಲ ಮಾಡ್ತಾ ಇರೋವಂಥ ಪೂಜೆ ಇದು. ಬೆಳಗ್ಗೆನಾದರೂ ಮಾಡ್ಬೋದು, ಇಲ್ಲ ಸಾಯಂಕಾಲನಾದರೂ ಮಾಡ್ಬೋದು. ಸ್ವಲ್ಪ ಬೆಳಗ್ಗೆ ಮಾಡಿದರೆ ಸ್ವಲ್ಪ ಬೇಗ ವರ್ಕ್ ಆಗುತ್ತೆ, ಸಾಯಂಕಾಲ ಮಾಡಿದರೆ ಸ್ವಲ್ಪ ನಿಧಾನಕ್ಕೆ ವರ್ಕ್ ಆಗುತ್ತೆ. ಸಂಜೆ ಅಂದರೆ ಗೋಧೂಳಿ ಟೈಮಲ್ಲಿ ಮಾಡಬೇಕಾಗಿರೋಂಥ ಪೂಜೆ ಇದು. ಸೊ ಬೆಳಗ್ಗೆ ಪೂಜೆ ಮಾಡ್ಬೋದು ಅಂದರೆ ನೀವು ಅರ್ಲಿ ಮಾರ್ನಿಂಗ್ ಬಿಫೋರ್ 7 o'clock ನೀವು ಮಾಡಬೇಕಾಗಿರೋಂಥ ಪೂಜೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಫುಲ್ಲು ಪೂಜೆದೇ ವ್ಲಾಗ್ ಆಗಿರುತ್ತೆ. ನಿಮಗೇನಾದರೂ ಇದರಲ್ಲಿ ಏನಾದರೂ ಕ್ವಶನ್ ಇದ್ದರೆ ನೀವು ಕ್ವಶನ್ ನನಗೆ ಮಾಡ್ಬೋದು. ಸೊ ಇದನ್ನು ಈ ಫುಲ್ ವೀಡಿಯೋನ ನೋಡಿ ನಿಮಗೆ, ಸೊ ದ್ಯಾಟ್ ನಿಮಗೆ ಫುಲ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನನಗೇನಾದರೂ ಕ್ವಶನ್ ಮಾಡೋದಿದ್ದರೆ ಕ್ವಶನ್ ಮಾಡ್ಬೋದು. ಸೊ ಹುಣ್ಣಿಮೆ ಸ್ಪೆಷಲ್ ಪೂಜೆನ ಇವಾಗ ತೋರಿಸ್ತೀನಿ, ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಸಾಯಂಕಾಲದಿಂದ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಹುಣ್ಣಿಮೆ ನಾಳೆ ಅಂದರೆ ಇವತ್ತಂತ, ಬಿಕಾಸ್ ಸಾಟರ್ಡೇನೇ ನಾನು ನಿಮಗೆ ಪೂಜೆ ಮೂಲಕ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಹುಣ್ಣಿಮೆ ಬೆಳಗ್ಗೆನಾದರೂ ಮಾಡ್ಬೋದು, ಇಲ್ಲ ಸಾಯಂಕಾಲನಾದರೂ ಮಾಡ್ಬೋದು, ಇಲ್ಲ ನೆಕ್ಸ್ಟ್ ಹುಣ್ಣಿಮೆ ದಿನನಾದರೂ ಮಾಡ್ಬೋದು. ಸೊ ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಇದನ್ನು ನನಗೆ ವರ್ಕ್ ಆಗಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಹುಣ್ಣಿಮೆ ದಿನ ಮನೆಯಲ್ಲಿ ಮಾಡುವ ಒಂದು ಸರಳವಾದ ಹೋಮ್ ರೆಮಿಡಿ. ಹಾಗೆ ಇದನ್ನು ಮಾಡಿದರೆ ಏನಾಗುತ್ತೆ, ಹುಣ್ಣಿಮೆ ದಿನ ಈ ಹೋಮ್ ರೆಮಿಡಿ ಮಾಡೋದ್ರಿಂದ ಮಾಡಿದರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಹಾಗೆ ಪಾಸಿಟಿವ್ ಎನರ್ಜಿ ಕೂಡ ದೊರೆಯುತ್ತೆ ಅಂತ ವಾಡಿಕೆ ಇದೆ. ಹಾಗೆಯೇ ನಾನು ಕೂಡ ಇದನ್ನು ಫಾಲೋ ಮಾಡ್ತೀನಿ. ಹುಣ್ಣಿಮೆ ದಿನ ಚಂದ್ರನ ಎನರ್ಜಿ ತುಂಬಾ ಪವರ್ಫುಲ್ ಆಗಿರುತ್ತೆ. ಆದುದರಿಂದ ಈ ದಿನ ಮನಸ್ಸಿಗೆ ಶಾಂತಿ, ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಯೂನಿವರ್ಸ್ಗೆ ನಾವು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಯೂನಿವರ್ಸ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅನ್ನೋದಕ್ಕೆ ನಾವು ಇವತ್ತು ಹುಣ್ಣಿಮೆ ದಿನ ಪೂಜೆನ ಮಾಡ್ತೀವಿ. ಹಾಗೆ ಅಮಾವಾಸ್ಯೆನೂ ಕೂಡ ತುಂಬಾ ಒಳ್ಳೆಯದು. ಈ ಪೂಜೆ ಮಾಡೋದ್ರಿಂದ ಫಸ್ಟು ಮನೆಯಲ್ಲೆಲ್ಲ ಸ್ವಚ್ಛಗೊಳಿಸ್ಬಿಟ್ಟು, ಹಾಗೆ ದೇವರದ್ದು ಎಲ್ಲ ನೀಟಾಗಿ ಪಾತ್ರೆ ಸಾಮಾನೆಲ್ಲ ತೊಳಿಬೇಕಾದಾಗಿದ್ಮೇಲೆ ನೀಟಾಗಿ ಅರಿಶಿನ ಕುಂಕುಮ ಇಟ್ಬಿಟ್ಟು ದೇವರಿಗೆ ಯಾವ ರೀತಿ ಪೂಜೆ ಮಾಡ್ತೀವಲ್ಲ ಹಾಗೆ ಪೂಜೆ ಮಾಡಬೇಕು. ನಾನು ಕೂಡ ಇಲ್ಲಿ ನಮ್ಮ ಮಮ್ಮಿ ಬೆಳಗ್ಗೆನೇ ಎಲ್ಲ ತೊಳೆದ್ಬಿಟ್ಟು ಹೋಗಿದ್ರು ದೇವ್ರ ಸಾಮಾನ ಎಲ್ಲ. ಸಾಯಂಕಾಲ ನಾನು ಕೂಡ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಸಾಯಂಕಾಲನಾದರೂ ಮಾಡ್ಬೋದು, ಹುಣ್ಣಿಮೆ ದಿನ ನೀವು ಬೆಳಗ್ಗೆನಾದರೂ ಮಾಡ್ಬೋದು. ಇದನ್ನು ಮಾಡೋ ರೀತಿ ಹಾಗೆ ಮಾಡೋ ವಿಧಾನನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸಾಯಂಕಾಲ ಆ್ಯಸ್ ಯೂಶುವಲ್ ನಾವು ದೇವರಿಗೆ ಹೂವು ಹೇಗೆ ಚೇಂಜ್ ಮಾಡ್ತೀವಿ ಅದೇ ರೀತಿಯೇ ಹೂವನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ ಕೂಡಲೇ ಹಾಗೆ ದೇವರಿಗೆ ದೀಪ ಹಚ್ಚಿ, ನಾವು ಕೂಡ ಹೆಣ್ಮಕ್ಳಾಗೋದ್ರಿಂದ ಅರಿಶಿನ ಕುಂಕುಮ ಇಟ್ಕೊಳ್ಳೋದು ಇನ್ನು ತುಂಬಾ ಒಳ್ಳೆಯದು. ಹಾಗೆ ಕೈಯಲ್ಲಿ ಬಳೆನೂ ಕೂಡ ತೊಡಿಸ್ಕೊಂಡಿರಬೇಕು. ನಾವು ದೇವ್ರಿಗೆ ಹೇಗೆ ಹೊರಸ್ಲಿಗೂ ಕೂಡ ದೇವ್ರ ಹತ್ರ ಯಾವ ರೀತಿ ಹೂವು ಇಡ್ತೀವಲ್ಲ ಆ ರೀತಿ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಹೂವನ್ನು ಇಡಬೇಕು. ಇಟ್ಟಾಗಿದ್ಮೇಲೆ ದೀಪ ಹಚ್ಚಿದ ಮೇಲೆ, ಇದು ಸಪ್ರೇಟಾಗಿ ಏನು ದೀಪ ಹಚ್ಚೋಂಥ ಅವಶ್ಯಕತೆ ಇಲ್ಲ. ದೀಪ ಹಚ್ಚಿದ ಮೇಲೆ ಎಳ್ಳೆಣ್ಣೆ ಇಲ್ಲ ತುಪ್ಪನ ಬಳಸ್ಕೊಂಡು ನಾವು ಪೂಜೆನ ಮಾಡ್ಬೋದು. ಈ ದಿನ ನಾವು ಅಕ್ಕಿ ಮತ್ತು 5 ಮುಷ್ಟಿಯಷ್ಟು ಅಕ್ಕಿ, ಹಾಗೆ ಒಂದು 3 ಮುಷ್ಟಿ ಲೈಕ್ 1 ಟೇಬಲ್ ಸ್ಪೂನ್ ಅಂತ ಹೇಳ್ತೀವಲ್ಲ ಅಷ್ಟು 3 ಸ್ಪೂನಷ್ಟು ಒಂದು ಬೆಲ್ಲನ ಹಾಕಿಬಿಟ್ಟು ದೇವರ ಹತ್ರ ಇಡಬೇಕು ನೈವೇದ್ಯಕ್ಕೆ ಅಂತ. ಇವತ್ತು ಮಾತ್ರ ಯಾರಿಗಾದ್ರೂ
ಜಾಬ್ ಇಲ್ಲದೆ ಇರೋರು, ಹಾಗೆ ಪಾಸಿಟಿವ್ ಎನರ್ಜಿ ಎಲ್ಲ ನೆಗೆಟಿವ್ ಆಗಿ ಬರ್ತಾ ಇರುತ್ತೆ ಅಂಥವ್ರಿಗೆ, ಹಾಗೆ ನೀವು ಜಾಬ್ಲೆಸ್ ಆಗಿರ್ತೀರಲ್ವ ಅಂಥವರು, ಹಾಗೆ ನೀವು ತುಂಬ ದಿನದಿಂದ ಇದು ಏನು ಕೆಲಸನೇ ಆಗ್ತಾ ಇಲ್ಲ ಅನ್ನೋರು ಕೂಡ ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಹೋಮ್ ರೆಮಿಡಿನ ಮಾಡೋದ್ರಿಂದ, ಈ ಒಂದು ನೈವೇದ್ಯ ಏನು ಇಡ್ತೀವಿ, ಹಾಗೆ ಇವತ್ತು ಏನು ಹುಣ್ಣಿಮೆ ದಿನ ಈ ರೀತಿ ಪೂಜೆ ಮಾಡ್ತೀವಲ್ವ, ಇದು ತುಂಬಾ ಒಳ್ಳೆಯದು. ಹುಣ್ಣಿಮೆ ದಿನ ಈ ಪೂಜೆನ ಈ ರೀತಿ ಮಾಡೋದ್ರಿಂದ, ಹಾಗೆ ಬಂದವರಿಗೆ ಅರಿಶಿನ ಕುಂಕುಮ ಕೊಡೋದಾಗಲಿ, ಅವತ್ತು ಹೆಣ್ಮಕ್ಳು ಯಾರಾದರೂ ಶುಕ್ರವಾರ ಆಗಲಿ, ಲೈಕ್ ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ ಈ ರೀತಿ ಬರ್ತಾರಲ್ವ ಅಂಥವ್ರಿಗೆ ಲೈಕ್ ಅರಿಶಿನ ಕುಂಕುಮ ಕೊಡೋದಾಗಲಿ, ಅದಾಗಿದ್ಮೇಲೆ ನೀವು ಹುಣ್ಣಿಮೆ ದಿನ ನೀವೇನಾದರೂ ಈ ರೀತಿ ಪೂಜೆ ಮಾಡಿದ ದಿನ ಯಾರಿಗೂ ಬೈಬಾರ್ದು, ಯಾರಿಗೂ ಕೆಟ್ಟದ್ದನ್ನು ಮಾತಾಡಬಾರ್ದು, ಯಾರ ಬಗ್ಗೆನೂ ಕೆಟ್ಟದ್ದ ಆಲೋಚನೆ ಮಾಡಬಾರ್ದು. ನಾವು ಒಂದು ಪಾಸಿಟಿವ್ ಆಗಿ ಇರಬೇಕು, ಅದಕ್ಕೋಸ್ಕರನೇ ಈ ಪೂಜೆ ಮಾಡೋದು. ಹಾಗೆ ನೀವು ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಖುಷಿಯಾಗಿ ಇರಬೇಕು, ಬೇರೆಯವ್ರ ಬಗ್ಗೆ ಕೆಟ್ಟದ್ದನ್ನು ಬಯಸಬಾರ್ದು. ಈ ಪೂಜೆ ಮಾಡೋದ್ರಿಂದ ನಿಮ್ಮ ಫಲ ಸಿಗಬೇಕು ಅಂತಂದರೆ ಇದನ್ನು ನೀವು ಮಾಡಿ ನೋಡಿ. ಇದನ್ನು ಅಕ್ಕಿ ಮತ್ತು ಬೆಲ್ಲನ ನೆಕ್ಸ್ಟು ನೀವು ಹಸುಗಾದರೂ ಕೊಡ್ಬೋದು, ಇಲ್ಲ ಅಂದರೆ ಅದನ್ನು ಪಾಯಸ ರೀತಿಯಲ್ಲಾದರೂ ಮಾಡಿಕೊಂಡು ಊಟ ಮಾಡ್ಬೋದು. ಹಾಗೆ ಇಲ್ಲ ಅಂದರೆ ಯಾರಿಗಾದ್ರೂ ದಾನವಾದರೂ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ನಿಮ್ಮ ಲೈಕ್ ಏನಾದರೂ ದರಿದ್ರ ಇಲ್ಲ ಬೇರೆ ಏನಾದರೂ ಇದ್ರೂ ಕೂಡ ಇದು ನಿವಾರಣೆ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಇದೆ ಅಷ್ಟೇ. ನಾವು ಪಾಯಸನೇ ಮಾಡಿಕೊಂಡು ತಿಂತೀವಿ, ಇಲ್ಲಾಂದರೆ ಹಸುಗಾದರೂ ಕೊಡ್ತೀವಿ. ನಾವು ಒಂದೆರಡು ಟೈಮ್ ಹಸುಗೂ ಕೊಟ್ಟಿದ್ದೀನಿ, ನೀವು ಹಸುಗಾದರೂ ಕೊಡ್ಬೋದು, ನಿಮ್ಮ ಮನೆ ಹತ್ರ ಹಸು ಇದ್ದರೆ. ಇಲ್ಲ ಅಂದರೆ ಬೇರೆ ಯಾರಿಗಾದ್ರೂ ದಾನವಾಗಿದ್ದರೂ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅವರು ಊಟ ಮಾಡ್ತಾರಲ್ಲ, ಅದು ಆ ರೀತಿ ನಿಮಗೆ ನಿವಾರಣೆ ಆಗುತ್ತೆ ಅನ್ನೋದು ಒಂದು ವಾಡಿಕೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಈ ರೀತಿ ನಾನು ಅಕ್ಕಿನ ಹಾಕ್ತಾ ಇದ್ದೀನಲ್ವ, ಈ ರೀತಿ ಮಾಡಬೇಕು. 5 ಮುಷ್ಟಿ ಲೈಕ್ ಹಿಂಗೆ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ನಮ್ಮ ಎಲ್ಲ ಕೆಲಸಗಳು ಎಲ್ಲ ಅಡ್ಡಿ ಆಗ್ತಾಯಿತ್ತಲ್ವ, ಆ ಕೆಲಸಕ್ಕೆ ನಮಗೆ ಸರಳವಾಗಿ ಆಗಬೇಕು. ಇನ್ನು ಮುಂದೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಬರಬಾರ್ದು ನಾವು ಮಾಡೋವಂಥ ಕೆಲಸದಲ್ಲಿ ಅಂತ ಕೇಳಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಾವು ದೇವರಿಗೆ ನೈವೇದ್ಯನ ಅರ್ಪಣೆ ಮಾಡಬೇಕು. ಸೊ ಇದು ಮಾಡೋದ್ರಿಂದ, ಹುಣ್ಣಿಮೆ ದಿನ ಈ ರೀತಿ ಪೂಜೆ ಮಾಡೋದ್ರಿಂದ ನಿಮ್ಮ ಅಡ್ಡಿ ಆತಂಕಗಳು ದೂರವಾಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ, ನಿಮ್ಮ ಮನೆಯಲ್ಲಿ ಎಲ್ಲ ಕಷ್ಟಗಳು ಹೋಗುತ್ತೆ ಅನ್ನೋದು ಒಂದು ವಾಡಿಕೆ ಇದೆ. ಸೊ ನಿಮಗೆ ಈ ಫುಲ್ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.